ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನ ಆಲ್ಮೋಸ್ಟ್ ನಾನು ಮುಗಿಸಿದ್ದೀನಿ. ಇದು ಕೊನೆಯ 3-4 ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆ. ನಾನು 3 ದಿನದಿಂದ ಕೊಪ್ಪಳ ಪ್ರವಾಸ ಮಾಡಿದ್ದೀನಿ. ಅದು ತಾಲೂಕು ಆಸ್ಪತ್ರೆ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳಿರ್ಬೋದು, ಹಾಸ್ಟೆಲ್ಸ್ಗಳಿರ್ಬೋದು, ಅಲೆಮಾರಿ ಸಮುದಾಯ, ತಳ ಸಮುದಾಯ, ಎಲ್ಲವನ್ನೂ ನಾನು ವಿಸಿಟ್ ಮಾಡಿದ್ದೀನಿ. ಅಂದ್ರೆ ಎಲ್ಲವನ್ನು ಅಂತಂದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಮಾಡೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಷ್ಟೊತ್ತವರೆಗೂ ಹಲವಾರು ಹೆಣ್ಮಕ್ಳು ಜಿಲ್ಲೆಯಾದ್ಯಂತ, ಜಿಲ್ಲೆ ಏನು ಪಕ್ಕದ ಜಿಲ್ಲೆಗಳಿಂದನೂ ಬಂದ್ಬಿಟ್ಟಿದ್ರು. ಹೊಸಪೇಟೆ, ವಿಜಯನಗರ, ಗದಗ್, ಧಾರವಾಡ, ಎಲ್ಲ ಹೆಣ್ಮಕ್ಳು ಒಂದು ಭರವಸೆ, ಒಂದು ವಿಶ್ವಾಸ, ನಾವು ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿದ್ರೆ ನಮಗೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ಅವ್ರು ಬಂದಿದ್ರು. ಹಲವಾರಿಗೆ ಸ್ಪಂದಿಸಿದೀವಿ, ಹಲವಾರಕ್ಕೆ ಆಗ್ಲಿಲ್ಲ. ಮನೆಗಳನ್ನ ಕೇಳ್ತಾರೆ. ಧ್ವನಿ ಸ್ವಲ್ಪ ಬೆಳಗ್ಗೆಯಿಂದ ಮಾತಾಡಿ ಸ್ಟ್ರೇನ್ ಆಗಿದೆ, ಕ್ಷಮೆ ಇರಲಿ. ಒಂದೇ ಸಮ ಮಾತಾಡ್ತಾ ಇದ್ನಲ್ಲ, ಹಾಗಾಗಿ ಎಲ್ಲರೂ ಅದರಲ್ಲಿ ಅರ್ಧದಷ್ಟು ಜನ ಇರ್ಲಿಕ್ಕೆ ಮನೆ ಕೇಳೋರು, ನಿರ್ಗತಿಕರು, ವಾಸ ಮಾಡಲಿಕ್ಕೆ ಮನೆ ಕೇಳೋರು. ಮಿಕ್ಕಿದವರು ಗಂಡನ ಮನೆಯಲ್ಲಿ ದೌರ್ಜನ್ಯ ಅಂದ್ರೆ ಬಿಟ್ಬಿಟ್ಟಿರೋರು, ಮಕ್ಕಳು ಬಿಟ್ಬಿಟ್ಟಿರೋರ್ಗೆಲ್ರಿಗೂ ಮಕ್ಕಳಿದೆ. ಇನ್ನೊಂದು 6 ವರ್ಷ ಆಗಿದೆ ಮದುವೆ ಆಗಿ, ಆ ಹೆಣ್ಣು ಮಗಳನ್ನ ಅವನು ಕಾಲು ಮೇಲೆ ಎತ್ತಿ ಬಾಯೊಳಗೆ ಬಟ್ಟೆ ಸಿಕ್ಸಿ, ಈ ಬಟ್ಟೆ ಇದು ಮಾಡ್ತಾರಲ್ಲ, ಅದು ಬಹಳ ನನ್ನ ಈ 2 ವರ್ಷ ಆಯೋಗದ ಅಧ್ಯಕ್ಷೆಯಲ್ಲಿ ಆ ಒಂದು ಆ ಥರನೂ ಮಾಡ್ತಾರೆ ಅಂತ. ಎಲ್ಲಾ ಥರ ಮಾಡ್ತಾರೆ ಬಿಡಿ, ಸಿಗರೇಟು ಚುಚ್ತಾರೆ, ಗಾಡಿ ಬೀಗದಲ್ಲಿ ಚುಚ್ತಾರೆ, ಎಲ್ಲ ಮಾಡ್ತಾರೆ. ಇಮಿಡಿಯೇಟ್ಲಿ SP ಅವರು ಅವ್ರ ಜೀಪ್ ಕೊಟ್ಟು ಗಂಗಾವತಿಯಿಂದ ಅಲ್ಲಿ ಹೋಗಿ FIR ಮಾಡಿಸಿ ಎಲ್ಲವನ್ನೂ ಮಾಡಿಸಿದ್ವಿ. ಮತ್ತು ಎಷ್ಟೋ ಜನ ಮಕ್ಕಳು ಹಾಸ್ಟೆಲ್ಗಳು, ಓದಲಿಕ್ಕೆ ಹಾಸ್ಟೆಲ್ಗಳಿಲ್ಲ. ಆಮೇಲೆ ಮತ್ತು ನಮ್ಮ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಬರದೇ ಇರೋದು, ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ಲದೇ ಇರೋದು, ಮತ್ತು ಹೊರಗಡೆ ಬರ್ಕೊಡೋ ಅಂಥದ್ದು, ಔಷಧಿಗಳನ್ನು ಅರ್ಧ ಇಲ್ಲಿ ಕೊಟ್ಟು ಅರ್ಧ ಹೊರಗಡೆ ಬರ್ಕೊಡೋ ಇವೆಲ್ಲ. ಬಟ್ ಆದರೆ ಇಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ತುಂಬ ಜನ ಇದ್ದರು, ಆದರೆ ಕಂಪ್ಲೇಂಟ್ಸ್ ಕಡಿಮೆ ಇತ್ತು. ಮೋಸ್ಟ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಂಪ್ಲೇಂಟ್ ಜಾಸ್ತಿ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಮಾತ್ರ ತುಂಬ ಎಲ್ಲರೂ ಪಾಸಿಟಿವ್ ನೋಡ್ಕೊಳ್ತಾರೆ, ಮಾಡ್ತಾರೆ. ಆದರೆ ಕರಾಟ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ಅಲ್ಲೇ ಬಾಗಿಲಲ್ಲೇ ಒಂದು ಬ್ಲಡ್ ಸೆಂಟ್ರ್ ಇದೆ. ಇವ್ರು ಏನು 12 ಗಂಟೆಗೆ ಬಂದ್ರೂ ಇಲ್ಲಿ ಮಾಡೋಕ್ಕಾಗೋದಿಲ್ಲ, ನೀವು ಹೊರಗಡೆ ಮಾಡಿಸ್ಕೊಂಡು ಬನ್ನಿ, ಒಂದು ಸಾಮಾನ್ಯ ಒಂದು ರಕ್ತ ಪರೀಕ್ಷೆನೂ ಸಹ ಮಾಡೋದಿಲ್ಲ. ಇದೆಲ್ಲವೂ ಮತ್ತು ಹೆಡ್ ಕ್ವಾರ್ಟರ್ಸಲ್ಲಿ ಡಾಕ್ಟ್ರ್ ಇರಲ್ಲ, ಸ್ವಚ್ಛತೆಗಳಿಲ್ಲ, ಕುಡಿಯೋ ನೀರಿಲ್ಲ. RO ನೋಡಿ, ನೀರೆಲ್ಲಿ ಅಂತಂದರೆ ಕ್ಯಾನಲ್ಲಿ ಕೊಡ್ತೀನಿ ಅಂತಾರೆ. ಒಂದು ಆಸ್ಪತ್ರೆಯಲ್ಲಿ ತಾಯಿ ಮಗು ಯಾರೇ ತಾಲೂಕು ಆಸ್ಪತ್ರೆ ಅಂದರೆ ಎಲ್ಲರೂ ಇರ್ತಾರೆ. ನೀವು ನೀರನ್ನು ಎಲ್ಲಿ ಆಚೆ ಕಡೆ ಶುದ್ಧ ಕುಡಿಯುವ ಘಟಕ ನೀರಿದೆಯಲ್ಲ, ಅದನ್ನು ತಂದು ತೋರಿಸಿದ್ರು. ಎಂಥ ದುಸ್ಥಿತಿ. ಆ್ಯಂಡ್ ಆಮೇಲೆ ಈ ನಮ್ಮ ಆರೋಗ್ಯ ಅದೇನಂತಾರೆ ನಾವು ASR ಅಂತೀವಲ್ಲಪ್ಪ, ಆರೋಗ್ಯ ಒಂದು ಸಮಿತಿ ಇರುತ್ತಲ್ಲ, ಆರೋಗ್ಯ ರಕ್ಷಾ ಸಮಿತಿ ARS, ಅದು ಪ್ರತಿ 3 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಮಾಡಬೇಕು. ವರ್ಷಾನುಗಟ್ಲೆಗಳಿಂದ ಮಾಡಿರಲ್ಲ. ಇದೆಲ್ಲ ತುಂಬ, ಇದು ಸಚಿವರು ಚಾರ್ಜ್ ಆಗಿರ್ತಾರೆ, MLA ಅಧ್ಯಕ್ಷರಾಗಿರ್ತಾರೆ ಅಂತ ಅವರು ಹೇಳಿದ್ರು. ಅವ್ರು ಬರಲಿಲ್ಲ ಅಂತಂದ್ರೂ ಅದಕ್ಕೆ ಸಮಿತಿಯವ್ರು ಯಾರು ಇರ್ತಾರೆ ಅವ್ರನ್ನ ಕರ್ಕೊಂಡು ಮಾಡಬೇಕು. ಯಾಕೆಂದರೆ ಅದಕ್ಕೆ ತುಂಬ ಪವರ್ ಇದೆ. ಅಲ್ಲಿ ಬರುವಂಥ ತಾಯಿ ಮಕ್ಕಳು ಯಾವುದೇ ಥರ ಏನೇ ಸಮಸ್ಯೆ ಇದ್ರೂ ಸಾವಾಗಬಾರ್ದು, ಅದು ಭಾಳ ಇಂಪಾರ್ಟೆಂಟು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಅದ್ರ ಮೇಲೆ ವೆಚ್ಚ ಮಾಡುತ್ತೆ. ನಂತರ ನಾನು ವಿಸಿಟ್ ಮಾಡಿದ್ದು ಒಂದು ಹಳ್ಳಿಯಲ್ಲಿ, ಗ್ರಾಮದಲ್ಲಿ, ಮಹಿಳಾ ಗ್ರಾಮ ಸಭೆ ಅಂದ್ರೇ ಗೊತ್ತಿಲ್ಲ. ಎಂಥ ಮುಗ್ಧ ಜನ. ಇವತ್ತು ಮೀಟಿಂಗಲ್ಲಿ ಕೇಳಿದ್ರೆ ಮಾಡ್ತಿಲ್ಲ ಅಂದರು, ಕುಲ್ಲ ಹೇಳಿದ್ರು. ಈಳಗನೂರು, ಕರಾಟಗಿ, ಅವ್ರನ್ನ ಕೇಳಿದ್ರೆ ಮಾಡೇ ಇಲ್ಲ ಅಂದರು. ಮಾಡಬೇಕು. ಮಹಿಳಾ ಗ್ರಾಮ ಸಭೆ ಪ್ರತಿ 3 ತಿಂಗಳಿಗೊಮ್ಮೆ ಆಗಬೇಕು.
ಆಮೇಲೆ ಇನ್ನೊಂದು ವಿಶೇಷವಾದನ್ನ ಅಬ್ಸರ್ವ್ ಮಾಡಿದ್ ನಾನಂದ್ರೆ, ಈ ಕಣ್ಣು ಗುಡ್ಡೆಗಳಿರ್ತಾವಲ್ಲ, ಒಂಥರ ದೊಡ್ಡ ಗುಡ್ಡೆ, ಇಲ್ಲೊಂಥರ ಬಿಳಿ ತರ ಇದು, ಆಮೇಲೆ ಒಳಗಡೆ ಇದು ತುಂಬಾನೇ. ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ವೈದ್ಯಾಧಿಕಾರಿ ಇಬ್ಬರನ್ನೂ ಕರೆಸ್ಕೊಂಡು ಇವತ್ತು ಸಹ ಎಷ್ಟು ಜನ ಬಂದ್ರು ಆ ಥರ. ಏನು ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ನಾನು ಆ ಥರದ್ದು ನೋಡಿದ್ದೀನಿ. ನಾನು ಹೋಗಿದ್ದ ಊರಲ್ಲೂ ಅಂಥವ್ರಿದ್ರು. ನೆನ್ನೆ ನಾನು ಇದಕ್ಕೆ ಹೋಗಿದ್ದೆ, ಯಾವುದು ಸಿದ್ದೇಶ್ವರ ನಗರ ಅಲೆಮಾರಿ ಅಲ್ಲೂ ಅಂತ ಮಕ್ಕಳು. ಇವತ್ತು ಬಂದವರಲ್ಲ ಅಟ್ಲೀಸ್ಟ್ ಒಂದು 4-5 ಜನ ಆ ಥರ ಕಣ್ಣಲ್ಲಿ. ಸೊ ನಾನು ಹೇಳಿದೆ, ಇದೇನು ನೋಡಿ ರಿಸರ್ಚ್ ಮಾಡಿ, ಯಾಕೆ ಈ ಥರ ಇದ್ದಾರೆ, ಇಂಥವ್ರಿಗೆ ಯಾವ ಥರ ಸಹಾಯ ಮಾಡಬೇಕು, ಇದೆಲ್ಲನೂ ಬಹಳ ಇತ್ತು. ಮತ್ತೆ ಈಳಗ್ನೂರಿನಲ್ಲಿ ಶೌಚಾಲಯಗಳ ಪ್ರಾಬ್ಲಮ್ಮು, ಹೈಟೆಕ್ ಶೌಚಾಲಯ ಅಂತ ಮಾಡಿದ್ದಾರೆ, ಅದು ಮುಚ್ಚೋಗ್ಬಿಟ್ಟೈತೆ ಗಿಡಗಳಲ್ಲಿ ಗಂಟೆಗಳಲ್ಲಿ, ಯಾವುದು ಯೂಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಮತ್ತೆ ಅಲ್ಲಿ ಎಷ್ಟೋ ಜಾಬ್ ಕಾರ್ಡ್ಸಲ್ಲಿ ಅರೆ ನೀವು ಯಾಕ್ರಿ ಯೋಚನೆ ಮಾಡ್ತೀರಾ, ನಿಮ್ಮ ಜೇಬಿಂದ ಕೊಡ್ತೀರಾ? ಸರ್ಕಾರ ದುಡ್ಡು ಕೊಡುತ್ತೆ, ನೀವು ಕೊಡಿ, ಅರ್ಧಂಬರ್ಧ ಕೆಲಸ ಮಾಡ್ಬೋದು. ಇಲ್ಲದೆ ಏನು ಕೊಟ್ಟಿರೋದು ನಾವು 100 ದಿನ ಅಂಥ ಜಾಗದಲ್ಲಿ ಕೂಲಿ ನಾಲಿ ರೈತಾಪಿ ವರ್ಗಕ್ಕೆ ಕೆಲಸ ಇಲ್ಲದೆ ಹೋದ್ರೆ, ಆ 100 ದಿನ ಕೆಲಸ ಕೊಟ್ಟವ್ರಿಗೆ ದುಡ್ಡು ಕೊಟ್ರೆ ಅವ್ರಿಗೆ ಸಹಾಯ ಆಗುತ್ತೆ ಅಂತ ಕೊಟ್ಟಿರೋದು. 2 ದಿನ ಕೆಲಸ ಮಾಡ್ತಾರೆ, 3 ದಿನ ಇಲ್ಲ. 50% ಹೆಣ್ಮಕ್ಳಿಗೆ ಕೊಡ್ಬೇಕು ಕಡ್ಡಾಯವಾಗಿ ಜಾಬ್ ಕಾರ್ಡ್ಸ್ ಅಲ್ಲಿ. ಇದೆಲ್ಲ ಬಹಳ ಅಲ್ಲಿ ಕಂಪ್ಲೇಂಟ್ಸ್ ಇತ್ತು. ಸೊ ಹಾಗಾಗಿ ಆಮೇಲೆ ನಮ್ಮ ಸಿದ್ದೇಶ್ವರ ಅಲೆಮಾರಿ ಸಮುದಾಯದಲ್ಲಿ ಆ ಕಂಬಗಳಲ್ಲಿ ಬೆಂಕಿ ಬರೋದು, ಯಾರು ಸಾವಾಗಕ್ಕೆ ಮುಂಚೆ ಇಮಿಡಿಯೇಟ್ಲಿ ಎಲ್ಲ ಆಲ್ರೆಡಿ ನೆನ್ನೆನೆ ಬೆಸ್ಕಾಂ ಅವರೆಲ್ಲ ಬಂದು ಎಲ್ಲವನ್ನು ಇವತ್ತು ವರದಿಯನ್ನ ಕೊಟ್ಟರು. ಮತ್ತೆ ಅಂಗನವಾಡಿಗೆ ಹೋಗಿದ್ದೆ, ಅಲ್ಲಿ ಹೋಗಿದ್ದ ಅಲೆಮಾರಿ ಸಮುದಾಯ ಅಂಗನವಾಡಿ ಚೆನ್ನಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ, ನಾನು ಅಲ್ಲೇ ಊಟನೂ ಮಾಡಿದೆ, ಚೆನ್ನಾಗಿ ಅಡುಗೆ ಮಾಡಿದ್ಲು ಮಕ್ಕಳಿಗೆ, ಮತ್ತೆ ಮೆಟೀರಿಯಲ್ಸ್ನು ಎಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ, ಪಕ್ಕಕ್ಕೇನೆ ರೈಲ್ ಗಾಡಿ ಹೋಗುತ್ತೆ, ಮಕ್ಕಳಲ್ಲಿ ಹೋಗ್ಬಿಡ್ತಾರೆ ಅಂತ ಮಕ್ಕಳನ್ನೇ ಕಳ್ಸಕ್ಕೆ ಭಯ ಬೀಳ್ತಾರೆ. ಅದು ತಪ್ಪು. ಅಲೆಮಾರಿ ಸಮುದಾಯ, ತಳವರ್ಗದ ಸಮುದಾಯ ಮಕ್ಕಳಿಗೆ ಕಲಿಬೇಕು, ಅವ್ರು ಮುಂದೆ ಬರಬೇಕು. ಅದಕ್ಕೆ ಅಂಗನವಾಡಿ ಗೌರ್ಮೆಂಟ್ ಶಾಲೆ. ಅಲ್ಲಿ ಸರಿಯಾಗಿಲ್ಲ ಅಂತಂದ್ರೆ ಅದನ್ನ ನಾನು ಇವ್ರಿಗೆ ಅದೇನೋ ಕಂಬಿದು ಇದು ಆಗ್ತಾರಲ್ಲಪ್ಪ ಫೆನ್ಸಿಂಗು, ಅದನ್ನ ಒಂದಷ್ಟು ಕಿಲೋಮೀಟರ್ ಇದೆ, ಒಂದು 3-4 ಕಿಲೋಮೀಟರ್, ಅದು 2 ಕಿಲೋಮೀಟರ್ ಹಾಕ್ಸ್ಬಿಟ್ಟು ನಮಗೆ ರೆಫರ್ ಮಾಡಿ ಅಂತ ಸಹ ನಾನು ಹೇಳಿದ್ದೀನಿ. ಮತ್ತೆ ಹಾಸ್ಟೆಲ್ಸ್ ವಿಸಿಟ್ ಮಾಡಿದ್ದೆ, ಹೆಣ್ಣು ಮಕ್ಕಳು ಮುರಾರ್ಜಿ ದೇಸಾಯಿ ಮಾಡಿದ್ದೆ, ಮತ್ತೆ ಹಿಂದುಳಿದ ಇಲಾಖೆದು ಮಾಡಿದ್ದೆ. 2 ಚೆನ್ನಾಗಿತ್ತು. ಮತ್ತೆ ಅಲ್ಲೇ ನಾನು ಊಟನೂ ಮಾಡಿದೆ, ಊಟನೂ ಚೆನ್ನಾಗಿತ್ತು. ಬಟ್ ಅಲ್ಲಿದ್ದಾಗ ನಾನು ಪೊಲೀಸ್ ಸ್ಟೇಷನಲ್ಲಿದ್ದಾಗ ಗಂಡು ಮಕ್ಕಳು ಬಂದಿದ್ರು, ಹಾಸ್ಟೆಲ್ ಮಕ್ಕಳು, ಅವ್ರದ್ದು ತುಂಬ. ನಾನು ಅದೇ ಇವತ್ತು ನಮ್ಮ DC ಆಫೀಸ್ನಲ್ಲಿ ಇವತ್ತು ಅದು ಚರ್ಚೆನೂ ಆಯಿತು. ಹೌದು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇ. ಹೆಣ್ಮಕ್ಳಿಗೆ ನೀವು ಕೊಡಬೇಕು, ಕರೆಕ್ಟು. ಗಂಡು ಮಕ್ಳು ಯಾವ ಪಾಪ ಮಾಡಿದ್ದಾರೆ? ಮಲ ಮೂತ್ರ ವಿಸರ್ಜನೆಗೂ ಸಹ ನೀರಿಲ್ಲ, ಆ ಮಕ್ಕಳೆಲ್ಲ ಬೈಲ್ಗೆ ಹೋಗ್ತಾವಂತೆ. ವಾರಕ್ಕೊಂದಿನ ಎಲ್ಲರೂ ಹೋಗಿ ನೀರು ಬರ್ತಾವಲ್ಲ ಅಂಥ ಕಡೆ ಟ್ಯಾಂಕ್ಗಳು, ಅಲ್ಲೋಗಿ ಸ್ನಾನ ಮಾಡ್ತಾರಂತೆ ಮಕ್ಕಳು. ತಿನ್ನಕ್ಕೆ ಸರಿಯಾಗಿ ಊಟದ ಟೈಮ್ಗೆ ಊಟ ಕೊಡಲ್ಲ, ಕರೆಕ್ಟ್ ಊಟ ಏನು ನಮ್ಮದು ಇದಿರುತ್ತಲ್ಲ ಡಿಸ್ಪ್ಲೇ ಪ್ರೊಫೈಲ್, ಡಯಟ್ ಚಾರ್ಟ್ ಇರುತ್ತೆ, ಅದ್ರ ಪ್ರಕಾರ ಊಟ ಕೊಡೋದಿಲ್ಲ. ಇಷ್ಟು ಆ ಮಕ್ಕಳು ಹೇಳಿದಾಗ ಬಹಳ ನೋವಾಯಿತು ನನಗೆ. ನಾನು ಜಿಲ್ಲಾಧಿಕಾರಿ ಅವರಿಗೆ ಬರೀ ಒಂದು ಹಾಸ್ಟೆಲ್ ಅಲ್ಲ, ಎಲ್ಲ ಬಾಯ್ಸ್ ಹಾಸ್ಟೆಲ್, ಅದೂ ಕರಾಟಕಿನೇ. ಆದ್ರೆ ಹೆಣ್ಮಕ್ಳ ಹಾಸ್ಟೆಲ್ ಚೆನ್ನಾಗಿದೆ. ಸೊ ಮೇಡಮ್, ನೋಡಿ, ಆ ತಾಯಿ ತಂದೆನೂ ಪಾಪ ಬಂದಿದ್ರು, ಸ್ಟೇಷನ್ ಹತ್ರ ಇದ್ದೆ, ಅವರು ಮುಗ್ಧರಿರಿ. ನಾವು ಒಂದೇ ಕಡೆ ನೋಡಕ್ ಹೋಗ್ಬಾರ್ದು, ಅವರು ಮುಗ್ಧರು. ಕೇಳ ಇನ್ಶೂರೆನ್ಸ್ ಬರುತ್ತಲ್ವಾ, ಆಕ್ಸಿಡೆಂಟ್ ಕ್ಲೇಮ್, ಅವರು ಬಡವರು, ತಾಯಿ ತಂದೆಗೆ ಹಕ್ಕಿಲ್ವೇನಪ್ಪ? ಆದ್ರೆ 70% ಹೆಣ್ಣು ಮಗಳಿಗೆ, 30% ತಂದೆ ತಾಯಿಗೆ. ಕಾನೂನುಬದ್ಧವಾಗಿ ಏನಿದೆ ಅದನ್ನ ಮಾಡಿಸಿ ಅಂತ ಹೇಳಿದೆ. ಮತ್ತು ಆ ಹೆಣ್ಮಗಳು ಬೇರೆ ಹೇಳಿದ್ಲು. ಬಟ್ ನಾನು ಪೊಲೀಸ್ ಅವ್ರಿಗೆ ಹೇಳಿದೆ, ನೋಡಿ ಅವರೇ ಪಾಪ ಧಮಕಿ ಹಾಕೋದು ಎಲ್ಲ ಮಾಡ್ತಾರಂತ ತಾಯಿ ತಂದೆ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಾನು ಹೆಣ್ಮಗಳ ಪರನೂ ಸಹ ತಾಯಿ ಪರನೂ ಅಷ್ಟೇ, ಇಬ್ರು ಮಹಿಳೆಯರು. ಅದನ್ನ ಕರೆಕ್ಟಾಗಿ, ಆಮೇಲೆ ಆ ಹೆಣ್ಮಕ್ಳಿಗೆ ಓದ್ಸಕ್ಕಾಗಲ್ಲ ಅಂದೆ, ಅಲ್ಲೇ ಇಮ್ಮಿಡಿಯೇಟ್ಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್, ಒಳ್ಳೆಯವರು, ಅವರು ಬಂದಿದ್ರು, ಜೊತೆಯಲ್ಲೇ ಗಾಡಿಯಲ್ಲಿ ಕರ್ಕೊಂಡೋಗಿ ಆಶ್ರಮ ಶಾಲೆಯಲ್ಲಿ ಅವ್ನಿಗೆ ಅಡ್ಮಿಷನ್ ಮಾಡಿಸಿದ್ರು.
ಸೊ ಹಾಗಾಗಿ ಅಲ್ಲ ಮೇಡಮ್, ಇದೆಲ್ಲ ಸಮಸ್ಯೆಗಳು ನೀವು ಎರಡನೇ ಅಧ್ಯಕ್ಷರಾಗಿದೆ, ಇದಕ್ಕೆ ಸಮಸ್ಯೆ ಏನ್ ಮೇನ್ ಕೊರತೆ ನಿಮ್ಮ ಅಭಿಪ್ರಾಯ? ಚುನಾಯಿತ ಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು? ನೋಡಿ, ಒಂದು ನಮ್ ಜನ ಫಸ್ಟ್ ತಿಳ್ಕೋಬೇಕು. ಅರಿವು ಬಹಳ ಕಡಿಮೆ. ಆಯೋಗದ ಅಧ್ಯಕ್ಷೆ ಇದ್ದಾಳೆ ಅಂತ ಗೊತ್ತಿತ್ತಾ? ನಂಗೆ ಗೊತ್ತಿರ್ಲಿಲ್ಲ ಆಯೋಗದ ಅಧ್ಯಕ್ಷ ಸ್ಥಾನ ತಗೊಳತನ. ಯಾರೋ ಆಯೋಗದ ಅಧ್ಯಕ್ಷರೇ ಆದ್ರು ಅಂತ ಅಷ್ಟೇ. ಅದು ಏನ್ ಮಾಡುತ್ತೆ, ಏನಿಲ್ಲ. ಮೊದಲು ಅರಿವಿನ ಕೊರತೆ, ಎರಡನೇದು ಪ್ರಶ್ನೆ ಮಾಡುವಂತ ಧ್ವನಿ ಇಲ್ಲ. ಹಕ್ಕುಗಳನ್ನ ನೋಡಿ, ಇವತ್ತು ನಾನು ಮೆಚ್ಕೋಬೇಕು. ಎಷ್ಟೋ ಮಾಧ್ಯಮಗಳಲ್ಲಿ ಮಕ್ಕಳು, ಈಗ ನೋಡಿ ಅಲ್ಲಿ ಒಂದು, ನಿಮ್ಗೂ ಎಲ್ಲ ಗೊತ್ತಿರ್ಬೇಕು, ಚರಂಡಿ ನೀರ್ ಹತ್ರ ಪ್ಲೇಟ್ ತೊಳಿತಾ ಇದ್ರು, ವಿಡಿಯೋ ಆಯ್ತು, ನಾನು ಸಹ ಬರ್ದೆ ಅದನ್ನ, ನಮ್ಗೆಲ್ಲ ವಾಪಸ್ ಕಳ್ಸಿದ್ದಾರೆ. ನನ್ನ ಗಮನಕ್ಕೆ ವಾಟ್ಸಪ್ ಅಲ್ಲಿ ಬರ್ಲಿ, ಎಲ್ಲಿ ಬರ್ಲಿ, ಮುಲಾಜಿಲ್ದೆ ಬರಿತೀನಿ ಯಾವ ಅಧಿಕಾರಿಗಳು. ಮತ್ತೆ ಬರೆಯೋದಲ್ಲ, ಮರು ದಿವಸ ನನಗೆ ಅಲ್ಲಿಂದ GPS ಫೋಟೋ, ಲೈವ್ ಲೊಕೇಶನ್, ಲೈವ್ ವಿಡಿಯೋ ಎಲ್ಲ ಬರ್ಬೇಕು ನಮ್ಗೆ. ಅಂದ್ರೆ ಮಕ್ಕಳು ಇವತ್ತು ಎಷ್ಟೋ ಮಕ್ಕಳು ನೋಡಿ, ಬಸ್ ಇಲ್ಲ ಅಂತ ವಿಡಿಯೋ ಮಾಡ್ತಾರೆ, ನೆಕ್ಸ್ಟ್ ಡೇ ಬಸ್ ಆಗುತ್ತೆ. ಅಂದ್ರೆ ಎಲ್ಲಿಯವರೆಗೂ ನಾವು ಪ್ರಶ್ನೆ ಮಾಡಲ್ಲ, ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಲ್ಲ, ಅಲ್ಲಿವರೆಗೂ ಇದು ಹೋರಾಟ ನಡೀತಾ ಇರುತ್ತೆ. ನೀವು ಜನಪ್ರತಿನಿಧಿಗಳು ತಪ್ಪ, ಅಧಿಕಾರಿಗಳು ತಪ್ಪ ಅಂತೀರಾ. ಇದೊಂದು ಸಿಸ್ಟಮ್ ಬೇರೂರ್ಬಿಟ್ಟಿದೆ. ನೀವು ನನ್ ಕೇಳ್ಬೇಡಿ, ಅದನ್ನ ನಮ್ ಬಾಯಲ್ಲಿ ಹಂಗ ಉತ್ತರ ಇಲ್ಲ. ನೀವು ಅನಲೈಸ್ ಮಾಡ್ಕೊಳ್ಳಿ, ಆಯ್ತಾ? ಜನಪ್ರತಿನಿಧಿಗಳು 5 ವರ್ಷ ಇರ್ತಾರೆ, ಹೋಗ್ತಾರೆ. ಸರ್ಕಾರಿ ಅಧಿಕಾರಿಗಳು 60 ವರ್ಷ ರಿಟೈರ್ ಆಗೋತನ ಇರ್ತಾರಲ್ಲಪ್ಪ. ಏನಿದ್ರು ಅವ್ರು ತಲುಪಿಸ್ಬೇಕಲ್ಲ, ಅವರು ಕ್ರಿಯೇಟ್ ಮಾಡ್ಬೇಕಲ್ಲ. ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಏನಾಗಬೇಕು, ಅದು ಇಂಪಾರ್ಟೆಂಟ್ ರೀ. ಯಾವತ್ತು ಅಕೌಂಟಬಿಲಿಟಿ ಇರುತ್ತೆ ನೋಡಿ. ನಾನು ಅದಕ್ಕೆ ಹೇಳ್ತೀನಿ, ನಮ್ ಜನ ಎತ್ತೆಚ್ಕೋಬೇಕು. ಈಗ ನಾನು ಈಳಗ್ನೂರ್ಗೆ ಹೋಗಿದ್ದೆ, ಏನೂ ಗೊತ್ತಿಲ್ಲ ನಮ್ ಜನಕ್ಕೆ, ಏನೇನೂ ಗೊತ್ತಿಲ್ಲ. ಮತ್ತೆ ಇವರು ಸರ್ಕಾರದಿಂದ ಕಾರ್ಯಕ್ರಮಗಳು ಮಾಡ್ತಾರಲ್ಲ ಮೇಡಮ್, ಇಲ್ಲ ಅವೇರ್ನೆಸ್ ಎಂತ ಮತ್ತೆ ಅಷ್ಟೆಲ್ಲ ಬಜೆಟ್ ಕೊಡ್ತಾರ, ಅದಕ್ಕೆ ಅದು ಎಲ್ಲಿ ಹೋಗುತ್ತೆ? ನೀವು ಪ್ರಶ್ನೆ ಮಾಡ್ಬೇಕು ಅದನ್ನ. ಆಮೇಲೆ ಮೇಡಮ್ ಈಗ ಒಂದ್ ನಿಮಿಷ, ಎರಡನೇದು ಹೇಳ್ತೀನಿ ಕೇಳಿ. ಮಕ್ಕಳು ಬಸ್ಗಳು ಮೂಲಭೂತ, ಅದು ನಾವು ಮಕ್ಕಳನ್ನ ಎಜುಕೇಟ್ ಮಾಡ್ಬೇಕಂತೀವಲ್ಲ, ನಾವು ಬಸ್ ಕೊಟ್ರೆ ಅಪ್ಪ ಅಮ್ಮ ಕಳಿಸ್ತಾರೆ. ಇಲ್ಲಾಂದ್ರೆ 3 ಕಿಲೋಮೀಟ್ರು 2 ಅವರ್ ನಿಂತ್ಕೋಬೇಕು, 7 ಕಿಲೋಮೀಟರ್ ನಡಿಬೇಕು. ಯಾರು ಕಳಿಸ್ತಾರೆ? ಎಷ್ಟು ಸುರಕ್ಷತೆವಾಗಿದ್ದೀವಿ. ಮದ್ಯ ಮಾರಾಟ, ಇವತ್ತು ಅದನ್ನು ನಾನೆಲ್ಲ ಡಿಸ್ಕಷನ್ ಅಲ್ಲಿ ಮೇನ್ ಅದೇ ಇದ್ದಿದ್ದು. ಊರುಗಳೊಳಗೆ ಮದ್ಯ ಮಾರಾಟ, ಅತ್ಯಾಚಾರಗಳು ಯಾಕಾಗ್ತವೆ? ವರ್ಷದ ಸ್ಟಾರ್ಟಿಂಗ್ ಅಲ್ಲೇ 2 ಅತ್ಯಾಚಾರ ಆಗಿದೆ. ಯಾಕಾಗ್ತವೆ? ಇವತ್ತೊಂದು ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ಲು, ಕುಡಿದು ಬಂದ್ ಮತ್ತಲ್ಲಿ ಗಂಡಸ್ ಮಗ ತಾಯಿ ಮೇಲೆ ಅನ್ನ ಬೇಯಿಸ್ತಾ ಇರೋ ತಪ್ಲೆನ ಸುರಿದು ಬಿಟ್ಟಿದ್ದಾನೆ. ಮೇಡಮ್, ಅವ್ರಿಗೆ ಡ್ರಿಂಕ್ ಮಾರೋರಿಗೆ ಇಷ್ಟ ಟಾರ್ಗೆಟ್ ಮಾಡ್ಬೇಕಂತ ಗೌರ್ಮೆಂಟ್ ಆದೇಶ ಕೊಡುತ್ತೆ, ಮತ್ತೆ ಅವ್ರನ್ನ ಮಾಡ್ಬೇಡ ಅಂತ ಹೆಂಗ್ ಮೇಡಮ್? ಇನ್ನೊಂದು ಈಗ ಬಸ್ ನಿಲ್ದಾಣದ ಆದೇಶ ಕೊಡುತ್ತೆ. ಅಲ್ಲ, ನಾನು ಸರ್ಕಾರಕ್ಕೆ ಬರ್ದಿದ್ದೀನಿ. ನಮ್ಗೆ ವಿಪರ್ಯಾಸ, ಕೊಪ್ಪಳದಲ್ಲಿ ಮಾತ್ರ ಜನ ಬಂದು ಕಂಪ್ಲೇಂಟ್ ಮಾಡ್ಲಿಲ್ಲ. ನಾನಾದ್ರೆ ಶಾಲೆಯಲ್ಲಿ ಕೇಳಿದೀನಿ, ಕಾಲೇಜ್ಗೆ ಹೋಗಿದ್ನಲ್ಲ ವಿದ್ಯಾರ್ಥಿನಿಯರು, ಅಲ್ಲಿ ಹೇಳಿದ್ರು ಮದ್ಯ ಮಾರಾಟದ್ದು. ನಾನು ಬಟ್ ಆದ್ರೆ ಬೇರೆ ಕಡೆ ನಾವು ಹೋಗ್ತೀವಲ್ಲ, ಎಷ್ಟು ಹಿಂಗ್ DC ಆಫೀಸಲ್ಲಿ ಮೀಟಿಂಗ್ ಇದ್ರೆ ಊರೇ ಬರ್ತೈತೆ. ಬರ್ದೇ ಇರೋದು ನಿಜವಾಗ್ಲೂ ವಿಪರ್ಯಾಸ. ಬಟ್ ನಾನು ಹೇಳೋದು, ನಾನ್ ಮಾಡಿದೀನಿ. ಮಾಧ್ಯಮಗಳಿಗೆ ಅಷ್ಟು ಬಿಟ್ರೆ ಬೇರೆ ಕಡೆ ನೀವು ಬರ್ತೀರ ಅಂತ ಎಲ್ಲಿ ಪೋಸ್ಟರ್ ಇಲ್ಲ, ಯಾವ ಕಡೆ ಇಲ್ಲ. ನೀವು ದೂರ್ ಕೊಡ್ರಿ ಅವ್ರು ಬಂದಾಗ ಅಂತ ಅನ್ನೋದನ್ನು ಯಾವ ಆಡಳಿತ ಅಧಿಕಾರಿಗಳು ಮಾಡಿಲ್ಲ. ಅದಕ್ಕೆ ಆಕ್ಚುಲಿ ಒಂದ್ ರಿಕ್ವೆಸ್ಟ್ ಮೇಡಮ್, ಈಗ ಏನ್ ನೀವು ಇನ್ಫಾರ್ಮೇಶನ್ ಕೊಟ್ಕೊಂಡ್ಮೇಲೆ ಹಾಸ್ಟೆಲ್ ಚೆನ್ನಾಗಿದಾವಂತ ಹೇಳಿದ್ರ, 2 ಹಾಸ್ಟೆಲ್ ಹೋಗಿದ್ದೆ ಅಷ್ಟೇ. ಅದನ್ನೇ 2 ದಿವಸ ಬಿಟ್ಟು ಯಾರಿಗೂ ಗೊತ್ತಾಗಲ್ದ ಹಾಸ್ಟೆಲ್ ಹೋಗಿ ಹೆಂಗಿರ್ತಾರೆ? ನಾನು ಹೇಳಿದೀನಲ್ಲ, ಎಲ್ಲವೂ ನನಗೆ ಸರಿಪಡಿಸಿ ಗ್ರಾಮ ಸಭೆಗಳು, ನಾನು ಬರೀ ಅಲ್ಲೊಂದೇ ಗ್ರಾಮ ಸಭೆ ಅಲ್ಲ, ಪ್ರತಿ ಹಳ್ಳಿಗಳಲ್ಲಿ ಗ್ರಾಮ ಸಭೆ ಆಗ್ಬೇಕು, ಮಹಿಳಾ ಗ್ರಾಮ ಸಭೆ ಆಗ್ಬೇಕು. ಅವೆಲ್ಲವೂ ನಮಗೆ ಕಳಿಸ್ಕೊಡ್ಬೇಕು. ಆ ಗ್ರಾಮ ಸಭೆಯಲ್ಲೇ ಅವರ ಹಕ್ಕುಗಳು ಎಲ್ಲ ಬರುತ್ತೆ, ಮೂಲಭೂತ ಸೌಕರ್ಯ, ಶೌಚಾಲಯ, ಪ್ರತಿಯೊಂದು.
ಎಷ್ಟೋ ಕಡೆ ಸಾಮೂಹಿಕ ಶೌಚಾಲಯಗಳನ್ನು ಕಟ್ಟಿದ್ದಾರೆ, ಆದ್ರೆ ಮೇಂಟೆನೆನ್ಸ್ ಇಲ್ಲ. ಬಟ್ ಮೇಂಟೆನೆನ್ಸ್ಗೆ ಗ್ರಾಮ ಪಂಚಾಯತಿಲಿ ದುಡ್ಡು ಬಿಡುಗಡೆ ಆಗುತ್ತೆ. ಅದು ಏನಾಗ್ತಾ ಇದೆ ಅದನ್ನ ಕೇಳ್ಬೇಕಲ್ವಾ. ಎರಡನೇದು ಸಿಒಗೆನೆ ಮತ್ತೆ ಎಲ್ಲಾ ಹಾಸ್ಟೆಲ್ ನಾನು ಹೇಳಿದ್ದೀನಿ, ನಾನು ವಿಸಿಟ್ ಮಾಡೋದು 2-3 ಹಾಸ್ಟೆಲ್. ಬಟ್ ನೀವು ಎಲ್ಲಾ ಹಾಸ್ಟೆಲ್ಗಳಲ್ಲಿ ಎಲ್ಲ ವರದಿ ತರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಮತ್ತೆ ದೌರ್ಜನ್ಯ ಹೆಚ್ಚಾಗ್ತಾ ಇರೋದು ಕುಡಿತದಿಂದ. ಊರುಗಳಲ್ಲಿ ಇವತ್ತು ಡ್ರಿಂಕ್ಸು ಅಂಗಡಿಗಳಲ್ಲಿ ಸಿಗ್ತಾ ಇರೋದ್ರಿಂದ ನಾನು ಸರ್ಕಾರಕ್ಕೆ ಬರೆದಿದ್ದೀನಿ ಬ್ರದರ್, ನಾನು ಬರೆದಿದ್ದೀನಿ. ನಿಮಗೆ ಬೇಕಾದರೆ ನಾನು ಹೋದ್ಮೇಲೆ ಕೊಪ್ಪಳ ಒಂದು ಮಾಧ್ಯಮದ ಒಂದು ಗ್ರೂಪ್ಗೆ ನಾನು ಶೇರ್ ಮಾಡ್ತೀನಿ. ಇನ್ನೂ ರಿಪ್ಲೈ ಬಂದಿಲ್ಲ. ಯಾಕಂದರೆ ನಮಗೆ ಕೊಟ್ಟಿರೋ ಕಂಪ್ಲೇಂಟ್ಸ್ ಆಧಾರಿತದ ಮೇಲೇ ನಾನು ಸರ್ಕಾರಕ್ಕೆ ಬರೆದಿದ್ದೀನಿ. 9ನೇ ಕ್ಲಾಸ್ ಹುಡುಗ ಒಬ್ಬ ಕುಡಿದ್ಬಿಟ್ಟು ಮನೆಗೆ ಹೋದ್ರೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ನೇಣು ಹಾಕೊಂಡು ಸತ್ತೋಗ್ಬಿಡ್ತಾನೆ. ಪ್ರಜಾವಾಣಿಯಲ್ಲಿ ಪ್ರಕಟಣೆ ಆಗುತ್ತೆ. ಆ ಪತ್ರಿಕೆ ವರದಿಯನ್ನು ಇಟ್ಕೊಂಡು ಬರೆದಿದ್ದೀನಿ ನಾನು. ಇವತ್ತು ಸರ್ಕಾರ ಮದ್ಯ ಮಾರಾಟ ಮಾಡುವ ಟಾರ್ಗೆಟ್ ಅನ್ನು ಕೊಡುತ್ತೆ, ನೀವು ಮದ್ಯ ನಿಷೇಧ ಮಾಡಿ ಒಂದು ಪತ್ರ ಬರೀತೀರಿ. ಅದು ನನ್ನ ಕೆಲಸ, ಆಯೋಗದ ಅಧ್ಯಕ್ಷೆ ಕೆಲಸ. ಖಂಡಿತ ಮಾಡ್ತಾರೆ. ಅಬಕಾರಿ ಇಲಾಖೆಯಿಂದ ಬಾರ್ಗಳು ಒಂದು ಕಂಡೀಷನ್ಸ್ ಅದನ್ನು ರಿಲ್ಯಾಕ್ಸ್ ಮಾಡಿ ಇವತ್ತು ಅದನ್ನು ಹೇಳ್ತೀನಿ ಕೇಳಿ. ನೀವು ಅದನ್ನು ನಾಳೆ ಬರೀಬಹುದು. ಎಷ್ಟು ಜನರಲ್ ಲೈಸೆನ್ಸ್ ನೀವು ಬಂದ್ ಮಾಡಿದೀರಾ? ಸಸ್ಪೆಂಡ್ 5 ಜನ ಮಾಡಿದೀವಿ ಅಂತೇನೋ ಹೇಳ್ತಾ ಇದ್ರು. ಏನೋ ಸಸ್ಪೆನ್ಷನ್ ಏನೋ ಹೇಳಿದ್ರು, ಸಸ್ಪೆಂಡ್ ಮಾಡಿದೀವಿ 5 ಜನಕ್ಕೆ ಮಾಡಿದೀವಿ ಅಂದ್ರು. 250 ಕಡೆ ರೇಡ್ ಮಾಡಿದೀನಿ ಅಂದ್ರು. ಎಷ್ಟು ಕ್ಯಾನ್ಸಲ್ ಮಾಡಿದೀರಾ ಹೇಳಿ ಅಂತ ಹೇಳಿದ್ರು. ಸರ್ಕಾರದ ಅಷ್ಟೇ ಇರೋದು. ಸರ್ಕಾರದ ಪೊಲೀಸ್ ದಂಡ ಸಸ್ಪೆಂಡ್ ಮಾಡಕ್ಕೆ ಓನ್ಲಿ ಫಾರ್ ದಂಡ ಹಾಕಷ್ಟೇ ಇತ್ತು ರೂಲ್ಸ್. ಅದ್ರಲ್ಲಿ ಯಾವುದೇ ರೀತಿ ತೆಗೆದಾಕಕ್ಕಾಗಲಿ ಮಾಡಕ್ಕಾಗಲಿ ಬಜೆಟ್ ಮಂಡನೆ ಮಾಡೋ ಮುಂದೆ ಮಾರ್ಚ್ ಏಪ್ರಿಲ್ ಎಲ್ಲ ಕಲೆಕ್ಷನ್ ಆಗುತ್ತೆ. ಈಗ ದಂಡ ಹಾಕಕ್ಕೆ ಅಷ್ಟೇ ಇದೆ. 20,000 ರೂಪಾಯಿ ದಂಡ ಪೊಲೀಸ್ ಇಲಾಖೆಗೆ ಆಗಿರ್ಬೋದು, ಹೋಟೆಲ್ ಇಲಾಖೆಗೆ. ಅದೆಲ್ಲ ಬಂದಿದೆ. ಅವ್ರು ಹೇಳ್ತಾರೆ ಇವ್ರು ಕೆಲಸನೇ ಮಾಡಲ್ಲ ಅಂತ, ಇವ್ರು ಹೇಳ್ತಾರೆ ನಾವು ಮಾಡ್ತಾ ಇದ್ದೀವಿ ಅಂತ. ಎಲ್ಲವನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಅವ್ರು ಏನಾದರೂ ಅವರಲ್ಲಿ ಕೆಲಸ ಮಾಡೋರಾಗಿ ಅವ್ರದ್ದು ಎಲ್ಲಾನು ಮಾಹಿತಿ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಕೊಟ್ಟು ನನಗೆ ವರದಿಯನ್ನು ಕೊಡಕ್ಕೆ ಸಹ ನಾನು ಹೇಳಿದ್ದೀನಿ. ಡಿಸಿ ಆಫೀಸ್ ಅಲ್ಲಿ ಮಹಿಳಾ ಅಂದ್ರ ಉದ್ಯೋಗಿಗಳಿಗೆ ಎಷ್ಟು ಆಮೇಲೆ ಅದು ಕಂಪ್ಲೀಟ್ 8 ಗಂಟೆ 8:30 ಮಟ್ಟ ಕೆಲಸ ಮಾಡ್ಸಂತ ಡಿಸಿ ಶಿನಯ್ಯ ಬಂದರಲ್ಲ ಡಿಸಿ. ಹೆಂಗ ಮನೆ ಫ್ಯಾಮಿಲಿ ಹೋಗ್ಬೇಕು? KSRTC ಸಂಬಂಧಪಟ್ಟಿದ್ದೇನೆ. KSRTC ಆಫೀಸ್ ನಲ್ಲಿ ಹೋಗಿ ಸಿಸ್ಟಮ್ ಚೆಕ್ ಮಾಡಿ ಮೇಡಮ್ ಅವರೇ. ಅಲ್ಲ ಅದನ್ನೇ ಅಲ್ಲಲ್ಲ ಅಲ್ಲಪ್ಪ, ನೀವು ನನಗೆ ಅದು ಒಂದು ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಕಾರ್ಮಿಕರಿಗೆ ಅವ ಟೆಂಡರ್ ತಗೊಂಡ ಒಂದು ಕಿರಿಕಿರಿ ಮೇಡಮ್. ಈ ಕಡೆ ಇವ್ರದ್ದು ಕಿರಿಕಿರಿ, ಆ ಕಡೆ ಅವ್ರದ್ದು ಕಿರಿಕಿರಿ. ಅವ್ರು ಕೆಲಸ ಮಾಡ್ಬೇಕಂದ್ರೆ ಬರೀ ಇವ್ರದ್ದು ಕಿರಿಕಿರಿ. ಅಲ್ಲ ಇವತ್ತು ಬಹಳಷ್ಟು ಯಾವ್ದನ ಒಂದು ತಾಯಿಗೆ ಆರಾಮಿರಲ್ಲ ಮೇಡಮ್. ಎಕ್ಸಾಂಪಲ್ ಒಂದು ಮೇಡಮ್, ಈಗ ತಾಯಿಗೆ ಆರಾಮಿರಲ್ಲ ಅಂದ್ರೆ ಯಾರನ್ನ ಒಬ್ರು ಮಗನ್ ಕಳ್ಸಿರ್ತಾರೆ ಮೇಡಮ್, ಅಥವಾ ಯಾರನ್ನೋ ಆಲ್ಟರ್ನೇಟಿವ್ ಕಳ್ಸಿರ್ತಾರೆ. ಅದು ಕಳ್ಸೋದ್ ತಪ್ಪನ್ರಿ ತಪ್ಪೇನಿಲ್ಲ. ಮತ್ತೆ ಅವ್ರು ಕೆಲಸ ಮಾಡ್ಬೇಕು ಕೊಟ್ಟಿಲ್ಲ ಮೇಡಮ್, ಮಾಡಿ ಕೊಡ್ತಾರೆ. ಆಮೇಲೆ ಇನ್ನೂ ಒಂದು ಏನಂದ್ರೆ ಪಾಶ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಸ್ಥಳೀಯ ಇದರಲ್ಲಿ ಎಲ್ಲವೂ ಒಂದೂ ಮೀಟಿಂಗ್ಗಳಾಗಿಲ್ಲ. ಅದನ್ನು ಸಹ DC ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ರು. 3 ತಿಂಗಳಿಗೆ ಒಂದ್ಸಲ ಅವ್ರ ನೇತೃತ್ವದಲ್ಲಿ ಸಭೆ ಆಗಬೇಕು. ಎಲ್ಲಾ ಕಡೆ ಯಾರಿಗೂ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಕೆಲಸ ಮಾಡೋ ಸ್ಥಳಗಳಲ್ಲಿ ಲೈಂಗಿಕ ಅಥವಾ ಮಾನಸಿಕ ಒತ್ತಡಗಳು ಅಥವಾ ದೌರ್ಜನ್ಯಗಳು ಆಗಬಾರ್ದು. ಅದನ್ನು ಸಹ ನಾನು ಹೇಳಿದ್ದೀನಿ. ಎಲ್ಲ ಎಸ್ ಅಬ್ಸಲ್ಯೂಟ್ಲಿ. ಅದನ್ನೇ ನಾವು ಅಲ್ಲಪ್ಪ ಇವತ್ತೆಲ್ಲ ಇಲ್ಲ ಇಲ್ಲಮ್ಮ ಇಲ್ಲ ಮೇಡಮ್ ಡಿಗ್ರಿ ಕಾಲೇಜ್ ಕೊಪ್ಪಳದಲ್ಲಿ ಡಿಗ್ರಿ ಮೇಡಮ್ ನೀವು ಕೊಪ್ಪಳದ ಮಹಿಳಾ ಡಿಗ್ರಿ ಕಾಲೇಜಿಗೆ ಭೇಟಿ ನೀಡಿದ್ರೆ ಗೊತ್ತಿಲ್ಲ ಮೇಡಮ್. ಇಲ್ಲಿ ಅಲ್ಲಿರುವಂತ ಪ್ರಿನ್ಸಿಪಾಲ್ ಬಗ್ಗೆ 100 ಕಂಪ್ಲೇಂಟ್ ಅದಾವ. ಆ ಪ್ರಿನ್ಸಿಪಾಲ್ ಬಗ್ಗೆ ಇದುವರೆಗೆ ಆಕ್ಷನ್ ಆಗಿಲ್ಲ. ಎಲ್ಲಾ ರೀತಿಯಿಂದ ಕಂಪ್ಲೇಂಟ್ ಇದೆ. ಅವನೊಂದು ಕರೆಕ್ಟ್ ಆಗಿ ಶೌಚಾಲಯ ಮೇಂಟೈನ್ ಮಾಡಲ್ಲ ಮೇಡಮ್. ಕಾಲೇಜ್ ಬರೋದೇ ಲೇಟ್ ಆಗಿ ಬರ್ತಾನ. ಅವನಿಗೂ ಒಬ್ಬರ ತಲ್ಲಿ ಅಫೇರ್ ಇದೆ ಮೇಡಮ್. ಅವ್ನು ಅದನ್ನ ಮಾಡಿ ಇಡೀ ಸ್ಟೇಟ್ ಆಗಿ ನ್ಯೂಸ್ ಆಗ್ಯಾನ ಮೇಡಮ್. ಕಂಪ್ಲೇಂಟ್ ಇಲ್ಲ ಮೇಡಮ್. ಬರ್ಕೊಳ್ಳಿ ಅದನ್ನ. ಡಿಗ್ರಿ ಪ್ರಿನ್ಸಿಪಾಲ್ ಮೇಡಮ್ ಇಲ್ಲಿ ಗಣಪತಿ ಲಮಾಣಿ ಅಂತ. ಅಂದ್ರೆ ಗವರ್ಮೆಂಟ್ ಡಿಗ್ರಿ ಹೆಣ್ಣು ಮಕ್ಕಳ ಅದು ಮಹಿಳಾ ಕಾಲೇಜ್ ಮಹಿಳಾ ಗವರ್ಮೆಂಟ್ ಬರ್ಕೊಳ್ಳಪ್ಪ. ಕಂಪ್ಲೇಂಟ್ ಇದ್ರು ಆಮೇಲೆ ಮೇಡಮ್ ಅಲ್ಲಿ ಎಲ್ಲ ಕಾಲೇಜ್ಗಳು ಅದಾವ ಮೇಡಮ್. ಅಲ್ಲಿ ಕ್ರಿಕೆಟ್ ಆಡಿಸ್ತಾರೆ ತಾಲೂಕ್ ಕ್ರೀಡಾಂಗಣದಾಗ. ಇಡೀ ಶಿಕ್ಷಣ ವ್ಯವಸ್ಥೆಗೆ ಧಕ್ಕೆ ಐತಿ ಮೇಡಮ್.
ಪೂರ್ತಿ ಅಲ್ಲಿ ಮಹಿಳಾ ಕಾಲೇಜ್ ಗಟ್ಲೆ ಕಾಲೇಜಿಂದ ಐತಿ ಮೇಡಮ್, ಒಂದು ಹೈಸ್ಕೂಲ್ ಐತಿ ಮಹಿಳಾ ಕಾಲೇಜ್. ಲೇಡೀಸ್ ಎಕ್ಸಾಮ್ ನಡೆಯೋ ಟೈಮ್ಗೆ ಮಹಿಳೆಯರಿಗೆ ಅದು ಮಾಡಿ ಇದು ಆಡ್ತಾರೆ. ನೋಡ್ರಿ ಅಲ್ಲಿ ಶಿಕ್ಷಣದ ಸಮಸ್ಯೆ ಮೇಡಮ್, ಅವ್ರ ಜನಪ್ರತಿನಿಧಿಗಳು ಹೆಂಗದ ಅದ್ರ ಬಗ್ಗೆ ಯಾರು ಆಕ್ಷನ್ ತಗೊಂಡ್ಬೇಕು ಮೇಡಮ್? ಮತ್ತೆ ತಾವು ವಿಸಿಟ್ ಈಗನೂ ಪ್ರತಿ ಅವ್ರಿಗೆ ಕ್ಲಾಸ್ಗಳು ಸರಿಯಾಗಿ ನಡೆಯಂಗಿಲ್ಲ ಮೇಡಮ್. ಎಷ್ಟು ಅಲ್ಲಿ ಅಲ್ಲಿ ಇದೈತ್ ಮೇಡಮ್, ಬಟ್ ಅದ್ರ ಬಗ್ಗೆ ಯಾರು ಒಬ್ರು ಏನ್ ಆಕ್ಷನ್ ಬಾಲ್ ಬೇದು ಅಂತಂದು ಅವ್ರಿಗಂತ ಒಂದು ಚಿನ್ನ ಗೋಡೆ ಟೈಪ್ ದೊಡ್ಡ ಗೋಡೆ ಕಟ್ಸ್ಕೊಟ್ರೆ ಮೇಡಮ್. 50 ಲಕ್ಷ ಡೆವಲಪ್ಮೆಂಟ್ ಬಂದಿದೆ, ಲೈಟ್ ಹಾಕ್ಬೇಕು, ಕಲ್ಯಾಣ ಕರ್ನಾಟಕ ಅದಕ್ಕಂತ ಗೋಡೆ ಕಟ್ಸ್ಕೊಟ್ಟ ಮೇಡಮ್. ದೊಡ್ಡ ಚಿನ್ನ ಬಾಲ್ ಬಡಿಬಾರ್ದಂತ 6 ಮೈಲ್ ಸೌಂಡ್ ಹೋಗತ್ತೆ ನಾವು ಇನ್ನೂ ಬಹಳ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಇಲ್ಲ ಮೇಡಮ್. ಜಿಲ್ಲಾ ಕೇಂದ್ರದಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಇಲ್ಲ. ಉದ್ಯೋಗಸ್ಥ ಮಹಿಳೆಯರಿಗೆ ವಸತಿ ನಿಲಯ ಇಲ್ಲ ಈಗ PMಶ್ರೀ ಯೋಜನೆ ಇತ್ತೀಚೆಗೆ ಒಂದು 3 ಕೇಸ್ ಆಗ್ಯಾವ ಮೇಡಮ್. ಹಾಸ್ಟೆಲ್ನಲ್ಲೇ ಹೆರಿಗೆ ಆಗಿರೋದು. ಅಲ್ಲ ಫಸ್ಟ್ ನೋಡಿ, ಇದನ್ನು ಕೇಳಿದೆ ನಾನು ಇವತ್ತು. 3 ತಿಂಗಳಿಗೆ ಒಂದ್ಸಲ ಹೆಲ್ತ್ ಚೆಕಪ್ ಆಗ್ಬೇಕು. 3 months, ಎವ್ರಿ 3 months ಹಾಸ್ಟೆಲ್ ನಲ್ಲಿ ಹೆಲ್ತ್ ಚೆಕಪ್ ಆಗ್ಬೇಕು. ಅದನ್ನ ರಿಪೋರ್ಟ್ ತರ್ಸ್ಕೋಬೇಕು. ಅದನ್ನ ಅಲ್ಲ ಮೇಡಮ್, ನೀವು ಹೇಳೋ ರೂಲ್ಸ್ ಅದಾವ ಪಾಲನೆ ಆಗ್ತಾ ಇಲ್ಲ. ನಮ್ಮ ಜಿಲ್ಲೆ ಹುಟ್ಟಿದ ನೀವು ಕೇಳಿರಿಲ್ಲ, ನಾವು ಹೇಳಕತ್ತೀವಿ. ರೂಲ್ಸ್ ಹೇಳಿದ್ರು ಪಾಲನೆ ಆಗುವಲ್ವಂತ ಮೇಡಮ್ ಅವ್ರು ಮಾಡ್ರಿ ನೀವು. ಅಲ್ಲ ಕರೆಕ್ಟ್ ಪಾಲನೆ ಆಗ್ತಾ ಇಲ್ಲ, ಸತ್ಯ. ಹಾಸ್ಟೆಲ್ ನಲ್ಲಿ ನಾನು ಹೋದಾಗ ನಾನು ಕೇಳಿದೀನಿ, ಆರೋಗ್ಯ ತಪಾಸಣೆ ಆಯ್ತು, ಯಾವ ಮಕ್ಕಳು ಇಲ್ಲ ಅಂತ ಹೇಳೋದು. ಬಟ್ ಅದ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಖಂಡಿತವಾಗ್ಲೂ. ನಾನು ಇದು DC ಅವ್ರ ಗಮನಕ್ಕೂ ತಗೊಂಡ್ಬಂದಿದ್ದೀನಿ. ಆಮೇಲೆ ಮಕ್ಕಳು ಬಾಲಗರ್ಭಿಣಿಯರಾಗೋದು ಸತ್ಯ. ಇದು ಏನಾಗುತ್ತೆ ಅಂತಂದ್ರೆ, ಪ್ರಾಬ್ಲಮ್ ಏನಂತಂದ್ರೆ ಹಾಸ್ಟೆಲ್ನಲ್ಲಿರೋರು ಸಹ ಅವರು ಮಕ್ಕಳು ಇಷ್ಟೊಂದೆಲ್ಲ ಆಮೇಲೆ ತಂದೆ ತಾಯಿಯಿಂದ ಕನೆಕ್ಷನ್ ಇರಲ್ಲ. ಎಲ್ಲಿ ಯಾರ ಜೊತೆ ಸಹಜವಾಗಿ ಆ ಒಂದು ಬಯಾಲಜಿ ಋತುಮತಿ ಆದ್ಮೇಲೆ ಯಾವಾಗ್ಲೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಬ್ರನ್ನ ಕಂಡ್ರೆ ಇಷ್ಟ, ಪ್ರೀತಿ ಎಲ್ಲ ಆಗುತ್ತೆ. ಬಟ್ ಅಷ್ಟ್ರ ಒಳಗಡೆ ಅವಳು ಗರ್ಭಿಣಿ ಆಗ್ತಾಳೆ ಅಂದಾಗ, ಅತ್ಯಾಚಾರ ಆದಾಗ ನಾವು ಅವ್ರನ್ನ ಒಳಗಾಗ್ತೀವಿ. ಇದು ನಮಗ್ ಗೊತ್ತೇ ಆಗೋದಿಲ್ಲ, ಮ್ಯೂಚುವಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ಪೋಕ್ಸೋ ಕೇಸ್ ಹಾಸ್ಟೆಲ್ ಒಳಗ್ ಮಾಡೋದಿಲ್ಲ ತಮ್ಮ. ಡೆಲಿವರಿ ಓಕೆ ಅಪ್ಪ, ಮಾಡಿರೋನು ಹಾಸ್ಟೆಲ್ ಒಳಗಡೆ ಗಂಡ್ಮಕ್ಳು ಬಂದು ಮಾಡ್ಲಿಕ್ಕೆ ಆಗುದಿಲ್ಲ ತಮ್ಮ.